ಮುರುಡೇಶ್ವರದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ವಿಶ್ವ ಮೀನುಗಾರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಟ ಡಾಲಿ ಧನಂಜಯ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ಸಮುದ್ರದಾಳದ ಸೌಂದರ್ಯವನ್ನು ಸವಿದಿದ್ದಾರೆ. ಮುರುಡೇಶ್ವರದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ವಿಶ್ವ ಮೀನುಗಾರಿಕಾ ದಿನಾಚರಣೆ ಮತ್ತು ಮತ್ಸ್ಯಮೇಳ ಕಾರ್ಯಕ್ರಮಕ್ಕೆ ಶನಿವಾರ ಆಗಮಿಸಿದ್ದ ಡಾಲಿ ಧನಂಜಯ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ಕಡಲಿನಾಳದ ಸೌಂದರ್ಯವನ್ನು ಆಸ್ವಾದಿಸಿದ್ದಾರೆ. ವಿಶ್ವ ಮೀನುಗಾರಿಕಾ ದಿನಾಚರಣೆ ಮತ್ತು ಮತ್ಸ್ಯಮೇಳ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಪೂರ್ವದಲ್ಲಿ ಅಕ್ವಾರೈಡ್ ಸಂಸ್ಥೆಯ ಬೋಟ್ನಲ್ಲಿ ನೇತ್ರಾಣಿ ದ್ವೀಪಕ್ಕೆ ತೆರಳಿದ ನಟ ಡಾಲಿ ಧನಂಜಯ ಸುಮಾರು 1 ಗಂಟೆಗಳ ಕಾಲ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಸ್ಕೂಬಾ ಡೈವಿಂಗ್ ಮಾಡಿದ ಬಳಿಕ ತಮ್ಮ ಅನುಭವ ಹಂಚಿಕೊಂಡ ಡಾಲಿ, ಈ ಅನುಭವ ಸುಂದರವಾಗಿತ್ತು, ಸೂಪರ್ ಆಗಿದೆ, ಮತ್ತೆ ಬರುತ್ತೇನೆ, ತುಂಬಾ ಆಳಕ್ಕೆ ಹೋಗಿದ್ದೇವೆ, ಇನ್ನೂ 1 ಗಂಟೆಗಳ ಕಾಲ ಸ್ಕೂಬಾ ಡೈವಿಂಗ್ ಮಾಡಬಹುದಿತ್ತು ಎಂದು ಸಂತಸವನ್ನ ಹಂಚಿಕೊಂಡ್ರು. ಸರ್ ಹೇಗಿತ್ತು ಸರ್? ಸೂಪರ್, ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಸಖತ್ತಾಗಿದೆ ನೋಡು, ಫುಲ್ ಡೀಪ್ ಹೋಗಿದ್ವಲ್ಲ. ಇನ್ನು ವಿಶ್ವ ಮೀನುಗಾರಿಕಾ ದಿನಾಚರಣೆ ಉದ್ಘಾಟನೆಗೆ ಬಂದಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ನೇತ್ರಾಣಿ ದ್ವೀಪದಲ್ಲಿ ಕುಟುಂಬ ಸಮೇತ ಸ್ಕೂಬಾ ಡೈವಿಂಗ್ ಮಾಡಿ ಆನಂದಿಸಿದ್ರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.